ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಿಯ ಕೇಳುಗರೆ, ಈ ದಿನ ಜುಲೈ 26 ಅಂದರೆ ಕಾರ್ಗಿಲ್ ವಿಜಯದ ದಿನ. ಪ್ರತಿ ವರ್ಷ ಜುಲೈ 26ರಂದು ಭಾರತದಾದ್ಯಂತ ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾಯಿದೆ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯು ಸಾಧಿಸಿದ ಐತಿಹಾಸಿಕ ಗೆಲುವು ಮತ್ತು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮ ಯೋಧರ ತ್ಯಾಗವನ್ನು ಸ್ಮರಿಸಲು ಈ ದಿನವನ್ನು ವಿಶೇಷವಾಗಿ ಮೀಸಲಿರಿಸಲಾಗಿದೆ. ಹೌದು ಕೇಳಿದರೆ, ಇಂದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ನಲ್ಲಿ ನಡೆದ ಯುದ್ಧ ಆಗಿರ್ಬೋದು, ದೇಶಕ್ಕಾಗಿ ಯೋಧರ ಪ್ರಾಣತ್ಯಾಗ, ಭಾರತೀಯ ಸೇನೆಯು ಸಾಧಿಸಿದಂಥ ಐತಿಹಾಸಿಕ ಗೆಲುವು ಹಾಗೂ ಅದರ ಮಹತ್ವ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಸ್ಫೂರ್ತಿದಾಯಕ ವಿಚಾರ ಹಾಗೂ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ TN ರಾಮಕೃಷ್ಣರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ. ನಿಮಗೂ ಅಷ್ಟೇ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸರ್, ಮೊದಲಿಗೆ ತಮಗೂ ಕೂಡ ಕಾರ್ಗಿಲ್ ವಿಜಯ ದಿನದ ಶುಭಾಶಯಗಳು ಸರ್. ತಮಗೂ ತಮ್ಮೆಲ್ಲ ಕೇಳುಗರಿಗೂ ಮತ್ತೆ ಸಮಸ್ತ ಭಾರತೀಯರಿಗೂ ಕಾರ್ಗಿಲ್ ವಿಜಯ ದಿನದ ಹಾರ್ದಿಕ ಶುಭಾಶಯಗಳು. ಸರ್, ನಾವು ಪ್ರತಿಯೊಂದು ಯುದ್ಧವನ್ನು ಗಮನಿಸ್ತು ಅಂದರೆ ಭಾರತೀಯ ಸೇನೆ ತನ್ನದೇ ಆದಂಥ ಒಂದು ತ್ಯಾಗ ಹಾಗೂ ಪರಿಶ್ರಮದ ಮೂಲಕ ದೇಶಕ್ಕಾಗಿ ಹಲವಾರು ಯೋಧರುಗಳು ಪ್ರಾಣ ತ್ಯಾಗವನ್ನು ಮಾಡೋ ಮುಖಾಂತರ ಒಂದು ಯುದ್ಧವನ್ನು ದೇಶಕ್ಕಾಗಿ ಗೆಲ್ಲಿಸಿರ್ತಾರೆ ಸರ್. ಆ ನಿಟ್ಟಿನಲ್ಲಿ ಪ್ರಮುಖ ಯುದ್ಧಗಳಲ್ಲಿ ನಾವು ಗಮನಿಸ್ತು ಅಂದರೆ ಈ ಕಾರ್ಗಿಲ್ ಯುದ್ಧ ಕೂಡ ಒಂದು ಬಹಳ ಪ್ರಮುಖವಾದಂಥ ಯುದ್ಧ ಸರ್. ಆ ನಿಟ್ಟಿನಲ್ಲಿ ಈ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಹಾಗೆಯೇ ಆ ಕಾರ್ಗಿಲ್ನಲ್ಲಿ ನಡೆದಂಥ ಯುದ್ಧಕ್ಕೆ ಕಾರಣಗಳಾಗಿರ್ಬೋದು, ಇದರ ಕುರಿತು ಮೊದಲಿಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಭಾರತ ದೇಶದ ಗಡಿ ಏನಿದೆ ಅಂದ್ರೆ ಇವತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ, ಆ ಕಾಶ್ಮೀರದ ಗಡಿಗೆ ಬಹಳ ಹತ್ತಿರ ಇರುವಂತದ್ದು ಕಾರ್ಗಿಲ್. ಎತ್ತರವಾದ ಪರ್ವತಗಳಿಂದ ಕೂಡಿರುವಂತ ಲಡಾಖಿನ ಭಾಗವಾಗಿರುವಂತದ್ದು ಕಾರ್ಗಿಲ್. ತುಂಬಾ ಶೀತದ ವಾತಾವರಣ ಇರುತ್ತೆ, ಹಲವಾರು ನದಿಗಳ ಇರುವಂತಹ ಪ್ರದೇಶ. ಪಾಕಿಸ್ತಾನದ ಗಿಲ್ಗಿಟ್ ಜೊತೆಗೆ ಗಡಿಯನ್ನು ಹಂಚಿಕೊಂಡು, ಲೇಹ್ ಜಿಲ್ಲೆಯ ಜೊತೆ ಗಡಿಯನ್ನು ಹಂಚಿಕೊಂಡು, ಜಮ್ಮು ಮತ್ತು ಹಿಮಾಚಲ್ ಪ್ರದೇಶಕ್ಕೆ, ದಕ್ಷಿಣದ ಕಡೆ ಹಿಮಾಚಲ್ ಪ್ರದೇಶಕ್ಕೆ ಗಡಿಯನ್ನು ಹಂಚಿಕೊಂಡಿರುವಂತಹ ಊರು ಕಾರ್ಗಿಲ್. ಶ್ರೀನಗರದಿಂದ 204 ಕಿಲೋಮೀಟರ್ ಪೂರ್ವಕ್ಕೆ ಇದೆ. ಲೇಹ್ನಿಂದ 234 ಕಿಲೋಮೀಟರ್ ಪಶ್ಚಿಮಕ್ಕೆ ಇದೆ. ಸಿಯರು ನದಿ ಅನ್ನುವ ಉಪನದಿ ಸುರು ನದಿ ಇಲ್ಲಿ ಹರಿಯುವಂತ ಅತಿ ಮುಖ್ಯವಾದ ನದಿ. ಚಳಿಗಾಲದಲ್ಲಿ -20ರಿಂದ -48 ಡಿಗ್ರಿವರೆಗೂ ತಾಪಮಾನ ಅಷ್ಟು ಕಡಿಮೆ ಆಗಿ ತುಂಬಾ ಕೊರೆಯುವಂತ ಚಳಿ ಇರುತ್ತೆ. ಬೇಸಿಗೆಯಲ್ಲೂ ಅಷ್ಟೇ ಅತ್ಯಂತ ಬೇಸಿಗೆಯ ಬಿಸಿಲೇನಿರೋದಿಲ್ಲ. ಹಗಲಲ್ಲೇ ಅತ್ಯಂತ ತುಂಬಾ ಒಳ್ಳೆಯ ವಾತಾವರಣ ಇರುತ್ತೆ. ಬೇಸಿಗೆ ಹೊತ್ತಿನಲ್ಲೂ ಚಳಿಗಾಲದ ಪ್ರದೇಶ ಈ ಕಾರ್ಗಿಲ್ ಪ್ರದೇಶ. ಒರಟಾದ ಭೂ ಪ್ರದೇಶ, ತೀವ್ರ ಶೀತ ಹವಾಮಾನ, ಕಡಿದಾದ ಬಂಜರು ಇಳಿಜಾರುಗಳು ಮತ್ತು ಸಂಚಿತ ಶಿಲಾ ರಚನೆಗಳನ್ನು ಹೊಂದಿರುವಂತಹ ಪ್ರದೇಶ ಕಾರ್ಗಿಲ್. ಇಲ್ಲಿ ಕೃಷಿ ಅತ್ಯಂತ ವಿರಳವಾಗಿದ್ದು ಕೆಲವೊಂದು ಹಣ್ಣು ಮತ್ತು ಹುಲ್ಲುಗಳನ್ನು ಮಾತ್ರ ಬೆಳೆಯುತ್ತಾರೆ. ಈಗಾಗಲೇ ಹೇಳಿದಿರುವಂತೆ ಬೇಸಿಗೆ ಕಾಲದಲ್ಲೂ ಸಹ ರಾತ್ರಿ ಅತ್ಯಂತ ತಂಪಾಗಿರುತ್ತದೆ. ಇದು ಕಾರ್ಗಿಲ್ ಪ್ರದೇಶದ ಕಿರು ಪರಿಚಯ. ಕಾರ್ಗಿಲ್ ವಿವಾದ ಇದು ಹೇಗಾಯ್ತು, ಯುದ್ಧ ಹೇಗಾಯ್ತು ಅಂದ್ರೆ, ಕಾಶ್ಮೀರ ವಿವಾದವನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಒತ್ತಡ ಕಾರ್ಯತಂತ್ರದ ಭಾಗವೇ ಕಾರ್ಗಿಲ್ ಯುದ್ಧಕ್ಕೆ ಪಾಕಿಸ್ತಾನದ ಕಡೆಯಿಂದ ಪಾಕಿಸ್ತಾನಿ ಸೈನಿಕರು ಮತ್ತು ಅರೆಸೇನಾ ಪಡೆಗಳು ಇದೇನಿದೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನಿದೆ LOC ಅಂತ, ಆ ಮೂಲಕ ಕಾರ್ಗಿಲ್ ಪ್ರದೇಶಕ್ಕೆ ರಹಸ್ಯವಾಗಿ ನುಸುಳಿದ್ದರಿಂದ ಕಾರ್ಗಿಲ್ ಯುದ್ಧ ಸಂಭವಿಸಿತು. ಏನೊಂದು ಕಾಶ್ಮೀರದ ವಿವಾದ ಅಂತ ಎಂದು ಪಾಕಿಸ್ತಾನ ಇಡೀ ಪ್ರಪಂಚಕ್ಕೆ ಪ್ರಚುರಪಡಿಸ್ತಿದೆ, ಕಾಶ್ಮೀರದ ಒಂದು ವಿವಾದ ತನಗೆ ಸೇರ್ಬೇಕು ಅಂತ. ಅವರು ಕಪೋಲ ಕಲ್ಪಿತ ರೀತಿಯಲ್ಲಿ ಕಾಶ್ಮೀರ ವಿವಾದವನ್ನ ಏನು ಹೊತ್ತಿ ಉರಿಸಿಕೊಂಡು ಅದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಪಾಕಿಸ್ತಾನ, ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿ ಒತ್ತಡದ ತಂತ್ರವನ್ನ ಹೂಡಬೇಕು ಅಂತ ಹೇಳಿ
ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ನಮ್ಮ ಕಾಶ್ಮೀರದ ಮಧ್ಯೆ ಲೈನ್ ಆಫ್ ಕಂಟ್ರೋಲ್ ಅಂತ ಇನ್ನೊಂದು ಜಾಗ ಇದೆ. ಅದರ ಮೂಲಕ ಕಾರ್ಗಿಲ್ಗೆ ಪಾಕಿಸ್ತಾನದ ಸೈನಿಕರು ಮತ್ತೆ ಅರೆಸೇನಾ ಪಡೆಗಳು ಬರ್ತಾರೆ. ದುರದೃಷ್ಟ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಅಂದ್ರೆ ಇಂಟೆಲಿಜೆನ್ಸ್ ಈ ವಿಷಯದಲ್ಲಿ ಇದನ್ನ ಗುರುತಿಸುವಲ್ಲಿ ವಿಫಲರಾಗ್ತಾರೆ. ಇವರು ಬಂದಿರೋದು ನಮ್ಮ ಸೈನ್ಯಕ್ಕೆ ಗೊತ್ತೇ ಇರೋದಿಲ್ಲ. ಅಲ್ಲಿ ಕುರಿಗಳನ್ನ ಕಾಯುವಂತ ಜನರು ಇದನ್ನ ಗಮನಿಸಿ ಈ ವಿಷಯವನ್ನ ಸೈನ್ಯಕ್ಕೆ ತಿಳಿಸಿದಾಗಲೇ ನಮ್ಮ ಸೈನ್ಯಕ್ಕೆ ಗೊತ್ತಾಗಿದ್ದು ಪಾಕಿಸ್ತಾನದಿಂದ ಸೈನಿಕರು ಮತ್ತೆ ಅರೆ ಸೈನ್ಯ ಪಡೆಗಳು ಲೈನ್ ಆಫ್ ಕಂಟ್ರೋಲ್ ಮೂಲಕ ಕಾರ್ಗಿಲ್ ಪ್ರದೇಶವನ್ನ ತಲುಪಿದ್ದಾರೆ ಅಂತ. ಈ ರೀತಿ ಆಯ್ತು. ಅವರ ಉದ್ದೇಶ ಏನಿತ್ತು ಅಂದ್ರೆ ಶ್ರೀನಗರ ಮತ್ತೆ ಲೇಹ್ ಹೆದ್ದಾರಿಯ ಸಂಪರ್ಕವನ್ನ ಕಡಿತಗೊಳಿಸುವುದು, ಎತ್ತರದಲ್ಲಿರುವಂತ ಅಂದ್ರೆ ಇದರಲ್ಲಿ ಪರ್ವತಗಳ ಎತ್ತರದಲ್ಲಿರುವಂತಹ ಹೊರ ಠಾಣೆಗಳನ್ನು ವಶಪಡಿಸಿಕೊಳ್ಳುವುದು. ಚಳಿಗಾಲದಲ್ಲಿ ತಾಪಮಾನ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ -40 ತನಕ ಹೋಗೋದ್ರಿಂದ ಅತಿ ಎತ್ತರದ ಅತ್ಯಂತ ಅಪಾಯಕಾರಿ ಪರ್ವತದಲ್ಲಿರುವಂತಹ ಹೊರ ಠಾಣೆಗಳ ಗಸ್ತು ಇಲ್ಲದ ಸಮಯದಲ್ಲಿ, ಅಂದ್ರೆ ಇದು ಎರಡೂ ದೇಶಗಳು ಮಾಡಿಕೊಂಡಿರುವಂತ ಒಪ್ಪಂದ, ಭಾರತ ಮತ್ತೆ ಪಾಕಿಸ್ತಾನ. ಅತ್ಯಂತ ಚಳಿಗಾಲದಲ್ಲಿ ಏನು -40 ಅದಕ್ಕಿಂತ ತುಂಬಾ ಕಡಿಮೆ ಆಗುತ್ತೆ, -40ಕ್ಕಿಂತ ಇನ್ನೂ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಅತ್ಯಂತ ಎತ್ತರದ ಪರ್ವತ ಪ್ರದೇಶದಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಸ್ಥಳದಲ್ಲಿ ಪರಸ್ಪರ ಎರಡೂ ದೇಶಗಳು ಗಸ್ತುಗಳನ್ನ ಮಾಡೋದಿಲ್ಲ ಅಂತ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಪ್ಪಂದವನ್ನು ಸಹ ಮುರಿದು ಈ ಕಾರ್ಗಿಲ್ ಪ್ರದೇಶಕ್ಕೆ ಪಾಕಿಸ್ತಾನದ ಸೈನ್ಯ ಮತ್ತು ಅರೆ ಸೈನ್ಯ ಪಡೆ ಬರುತ್ತೆ. 1999 ಮೇ ಆರಂಭದಲ್ಲಿ ಸ್ಥಳೀಯ ಕುರುಬರು ಮತ್ತೆ ಕೊನೆಗೆ ಭಾರತೀಯ ಗಸ್ತು ಪಡೆಯು ಸಹ ಈ ಒಳನುಸುಳಿಕೆಯನ್ನು ಪತ್ತೆ ಹಚ್ಚುತ್ತೆ. ಒಳನುಸುಳಿಕಾರರ ಒಂದು ಸೈನ್ಯ ಏನಿತ್ತೆ ಅದನ್ನ ಭಾರತೀಯ ಸೈನ್ಯ ಆಪರೇಷನ್ ವಿಜಯ್ ಹೆಸರಿನಲ್ಲಿ ಪ್ರತಿದಾಳಿಯ ಕಾರ್ಯತಂತ್ರವನ್ನ ಪ್ರಾರಂಭಿಸುತ್ತೆ. ಇದಿಷ್ಟು ಕಾರ್ಗಿಲ್ ಪ್ರದೇಶದ ಪರಿಚಯ ಮತ್ತು ಯುದ್ಧಕ್ಕೆ ಕಾರಣಗಳು ಇದಿಷ್ಟು ಬರುತ್ತೆ. ಸರ್, ಹಾಗಿದ್ರೆ 1999 ಮೇ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆಗಳಲ್ಲಿ ಯಾವ್ಯಾವ ಸೇನೆಗಳು ಆ ಯುದ್ಧಗಳಲ್ಲಿ ಭಾಗವಹಿಸ್ತವೆ ಸರ್? ಆ ಸಮಯದ ಒಂದು ಬಿಗುವಿನ ವಾತಾವರಣ ಆಗಿರ್ಬೋದು, ಹೇಗಿತ್ತು ಆ ಪ್ರದೇಶದಲ್ಲಿ? ಆ ಸಂದರ್ಭದಲ್ಲಿ ಭಾರತ ಸೈನ್ಯದಲ್ಲಿ ಭೂ ಸೈನ್ಯ ಮತ್ತು ವಾಯುಸೇನೆ ಎರಡೂ ಸಹ ಅತ್ಯಂತ ಪ್ರಬಲವಾಗಿ ಅದಕ್ಕೆ ಪ್ರತಿರೋಧವನ್ನ, ಪಾಕಿಸ್ತಾನದ ಆಕ್ರಮಣಕ್ಕೆ ಪ್ರತಿರೋಧವನ್ನು ಒಡ್ಡಿ ನಮಗೆ ಜಯವನ್ನು ತಂದು ಕೊಡುವಲ್ಲಿ ಯಶಸ್ವಿ ಆದ್ರೆ ಒಂದು. ಎರಡನೇದಲ್ಲಿ ನೌಕಾ ಸೈನ್ಯ ಸಹ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನದ ನೌಕಾ ಸೈನ್ಯ ನಮ್ಮ ನೌಕಾದಳಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿದ್ದೇ ಆದ್ರೆ ಆ ಸಂದರ್ಭಕ್ಕೂ ಎದುರಿಸಬೇಕು ಅಂತ ಹೇಳಿ ನೌಕಾದಳವು ಸಹ ಸುಸಜ್ಜಿತವಾಗಿರುತ್ತದೆ. ಅದರ ಜೊತೆಯಲ್ಲಿ ನಮ್ಗೆ ಹಲವಾರು ವಿಷಯಗಳನ್ನ ಈ ವಿಷಯದಲ್ಲಿ ತಿಳ್ಕೋಬೇಕು. ಆಪರೇಷನ್ ವಿಜಯ್ ಮತ್ತೆ ಆಪರೇಷನ್ ಸಫೇರ್ ಸಾಗರ್ ಈ ಯೋಜನೆಯಲ್ಲಿ ಭಾರತದ ಸಶಸ್ತ್ರ ಪಡೆಗಳ ಪ್ರಾಥಮಿಕ ಶಾಖೆಗಳು ಭಾರತೀಯ ವಾಯುಪಡೆ, ಅಸ್ಸಾಂ ರೈಫಲ್ ಇದು ಪಾಲ್ಗೊಂಡಿತ್ತು, ಮತ್ತೆ ಗೂರ್ಖಾ ರೈಫಲ್, ಸಿಖ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್, ರಜಪುತಾನ ಮತ್ತೆ ಗರ್ವಾಲ್ ರೈಫಲ್ ನೇರ ದಾಳಿಯನ್ನ ನಡೆಸಿತು. ಪ್ಯಾರಾಚೂಟ್ ಮತ್ತು ಲಡಾಖ್ ಸ್ಕೌಟ್ಸ್ ಘಟಕಗಳು ಸಹ ಅಪಾಯದ ವಿಚಕ್ಷಣ ಮತ್ತು ವಿಶೇಷ ದಾಳಿಗಳನ್ನು ನಡೆಸಿರುತ್ತದೆ. MI-97, MIC-21, ಮಿಗ್ 21, ಮಿಗ್ 27 ಮತ್ತೆ ಮಿರಾಜ್ 2000 ಅಂತಹ ಫೈಟರ್ ಜೆಟ್ ವಿಮಾನಗಳನ್ನು ಸಹ ಬಳಸಿ ಬಾಂಬ್ಗಳ ಪ್ರತಿದಾಳಿಯನ್ನ ನಡೆಸಲಾಯಿತು. ಸರ್, ಹಾಗಿದ್ರೆ ಯುದ್ಧದ ಸಮಯದಲ್ಲಿ ಏನು ಕಾರ್ಗಿಲ್ ಪ್ರದೇಶ ಬಹಳಷ್ಟು ಶೀತವನ್ನ ಹೊಂದಿದ್ದಂತಹ ಪ್ರದೇಶ, -20 ಡಿಗ್ರಿಯಿಂದ 40 ಡಿಗ್ರಿ ತನಕ ತಲುಪುವಂತ ಪ್ರದೇಶ ಅದಾಗಿತ್ತು. ಆ ನಿಟ್ಟಿನಲ್ಲಿ ಸೈನಿಕರು ಅಲ್ಲಿ ಎದುರಿಸಿದಂತಹ ಭೌಗೋಳಿಕ ಹಾಗೂ ಹವಾಮಾನದ ಸವಾಲುಗಳು ಹೇಗಿರ್ತಾ ಇತ್ತು? ಆ ಸಂದರ್ಭದಲ್ಲಿ ಚಳಿಗಾಲ ಮುಂದುವರೆದಿರುತ್ತೆ. ಆ ಪ್ರದೇಶಗಳಲ್ಲಿ ಚಳಿಗಾಲ ನಮ್ಮಲ್ಲಿ ತರದ ಫೆಬ್ರವರಿ ಮಾರ್ಚ್ ತಿಂಗಳಿಗೆ ಮುಗಿಯುತ್ತಿಲ್ಲ. ಚಳಿಗಾಲ ಅನ್ನೋದು ಮುಂದುವರೆದ ಭಾಗ ಆಗಿರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಬೇಸಿಗೆಗಾಲದಲ್ಲಿ ಸಹ ಅತ್ಯಂತ ತಂಪಾಗಿರುತ್ತೆ, ಚಳಿಗಾಲದ ವಾತಾವರಣ ಇರುತ್ತೆ. ಈ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನ ನಮ್ಮ ಸೈನ್ಯ ಎದುರಿಸಬೇಕಾಯ್ತು. ಒಂದು, ಅವರಿಗೆ ಈ ಯುದ್ಧದ ಮುನ್ಸೂಚನೆ ಇಲ್ಲದರಿಂದ ಏಕಾಏಕಿ ತಯಾರಿಯನ್ನ ಮಾಡ್ಕೋಬೇಕಾಗಿ ಬಂತು. GPS ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಅಮೆರಿಕದ ಸಹಾಯವನ್ನ ಕೇಳ್ಕೊಂಡ್ವಿ, ಆದ್ರೆ ಅಮೆರಿಕ GPS ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ನಿರಾಕರಿಸ್ತು. ಯಾಕೆಂದ್ರೆ ನಾವು ಏನಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಿಂದ, ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿಗೆ ನಾವು ಹೋಗ್ಬೋದು, ಲೈನ್ ಆಫ್ ಕಂಟ್ರೋಲ್ ಅನ್ನ ಮೀರಿ ನಾವು ಹಾಗಾಗಿ GPS ಅನ್ನ ಕೊಡೋದಿಲ್ಲ ಅಂತ ಅಮೆರಿಕ ಹೇಳ್ತು. ನಾವೇ ನಮ್ಮ ದೇಶವೇ ತನಗೆ ಇರುವಂತ ಕೌಶಲ್ಯ ಮತ್ತೆ ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಯಾವ್ಯಾವ ಪೋಸ್ಟ್ಗಳಲ್ಲಿ ಪಾಕಿಸ್ತಾನದ ಸೈನ್ಯ ಇರಬಹುದು ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲೆಲ್ಲ ಯುದ್ಧಗಳನ್ನ ಮಾಡ್ತಾರೆ. ಮತ್ತೆ ಇಸ್ರೇಲ್ ನಿರ್ಮಿತ ಮಾನವರಹಿತ ವೈಮಾನಿಕ ವಾಹನಗಳನ್ನ ಇಸ್ರೇಲ್ ನಮಗೆ ಕೊಡುತ್ತೆ. ಅದೇ ರೀತಿ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ ಮಿರಾಜ್ 2004, ಅದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಬಾಂಬ್ಗಳಿಂದ ಸಂಯೋಜಿಸಲ್ಪಟ್ಟ ಮುಖ್ಯವಾಹಿನಿಯ ಯುದ್ಧ ವಿಮಾನ ಮಿಗ್ 21, ಮಿಗ್ 27 ಮತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಮಾನವರಹಿತ ವಿಮಾನಗಳು. ಅದೇ ರೀತಿಯಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ಸರ್ವಿಲಿಯನ್ಸ್ ಮೆಥಡ್ಸ್ ಅಂದ್ರೆ ಮಾನವರಹಿತ
ವೈಮಾನಿಕ ಇದರಲ್ಲಿ ಕ್ಷೇತ್ರದಲ್ಲಿ ಬೇಹುಗಾರಿಕೆ ಸರ್ವಿಲೆನ್ಸ್ ಕಣ್ಗಾವಲನ ಮಾಡುವಂತ ವ್ಯವಸ್ಥೆ, ಇದನ್ನೆಲ್ಲ ನಾವು ಅಳವಡಿಸಿಕೊಂಡು ಶತ್ರುಗಳು ಇನ್ನು ಬಗಲಿಗೆ ಏನು ಬಂದ್ಬಿಟ್ಟಿದ್ರು ಅಲ್ಲಿಂದ ಮುಂದಕ್ಕೆ ಬರೋದಕ್ಕೆ ತಡೆ ಹಿಡಿದು ಅವರನ್ನ ಹಿಂದಕ್ಕೆ ಕಳಿಸ್ತಾ ಹಲವಾರು ಏನೊಂದು ಗೋಲ್ ಪಾಯಿಂಟ್ ಗಳನ್ನ ಅವರು ವಶಪಡಿಸ್ಕೊಂಡಿದ್ರು. ಉದಾಹರಣೆಗೆ ಗನ್ ಹಿಲ್ ಅಂತ ಪಾಯಿಂಟ್ 48775 ಅಂದ್ರೆ ಪಾಯಿಂಟ್ 4875 ಅಂತ ಅದಕ್ಕೆ ಹೆಸರು. ಅದೇ ರೀತಿಯಲ್ಲಿ ಅದನ್ನ ಜುಲೈ 7, 1999 ವಶಪಡಿಸ್ಕೊಂಡ್ರು. ಅದೇ ರೀತಿ ಮುಂದಕ್ಕೆ ಹೋಗ್ಬೇಕಂದ್ರೆ ಟೈಗರ್ ಹಿಲ್ ಇದನ್ನ ಸಹ ವಶಪಡಿಸ್ಕೊಂಡ್ರು. ಇನ್ನು ಹಲವಾರು ತುಂಬಾ ಅತ್ಯಂತ ಪ್ರಮುಖವಾದ ಪೋಸ್ಟ್ಗಳು ಪರ್ವತದ ಶ್ರೇಣಿಯಲ್ಲಿ ನಮ್ಮ ಸೈನ್ಯದ ನೆಲೆಗಳೇನಿತ್ತು ಅದನ್ನೆಲ್ಲ ವಶಪಡಿಸ್ಕೊಂಡಿದ್ರು ಪಾಕಿಸ್ತಾನದವರು. ಅಲ್ಲೆಲ್ಲ ಅವರನ್ನ ಸೋಲಿಸಿ ಭಾರತದ ತ್ರಿವರ್ಣ ಧ್ವಜವನ್ನ ಆ ಪರ್ವತಗಳನ್ನ ವಶಪಡಿಸ್ಕೊಂಡಿದ್ದರ ಸಂಕೇತವಾಗಿ ಭಾರತ ಹಂತದಲ್ಲಿ ಯಶಸ್ವಿ ಆಗ್ತಾರೆ. ಇದರ ಜೊತೆಗೆ ಏನಾಯಿತು ಅಂದ್ರೆ ರಸ್ತೆ ಮಾರ್ಗದ ಮೂಲಕ ಹೆಚ್ಚಿನ ಉಪಯೋಗ ಮುಂತಾದ ರಸ್ತೆಗಳೇ ಇಲ್ಲ ಪರ್ವತ ಪ್ರದೇಶ. ಹಲವಾರು ಕಡೆ ರಸ್ತೆಗಳಿತ್ತು, ಅಲ್ಲಿ ಹೋಗಿ ಭೂ ಸೈನ್ಯ ಯುದ್ಧ ಮಾಡ್ತು. ಆದ್ರೆ ಸಿಕ್ಕಾದ ಕಿರಿದಾದ ಪರ್ವತಗಳು ಸಣ್ಣ ರಸ್ತೆಯು ಮಾಡ್ಲಿಕ್ಕೆ ಅವಕಾಶ ಇರೋ ಪ್ರದೇಶದಲ್ಲಿ ಭಾರತದ ವಾಯುಸೇನೆ ಪ್ರತಿ ಪ್ರಹಾರವನ್ನ ಪ್ರತಿ ದಾಳಿಯನ್ನ ಮಾಡಿ ಪಾಕಿಸ್ತಾನ ಏನೊಂದು ಆಕ್ರಮಿತ ಪ್ರದೇಶಗಳು ಆಗೋಗಿತ್ತು ಅಷ್ಟಾಗ್ಲೇ ಅದನ್ನೆಲ್ಲ ಹಿಮ್ಮೆಟ್ಟಿಸಿ ಅದನ್ನ ಮರು ವಶಪಡಿಸಿಕೊಂಡು ಭಾರತದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವಂತ ಅತ್ಯಂತ ಯಶಸ್ವಿ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ನೌಕಾಪಡೆ ಈಗಾಗಲೇ ಹೇಳಿದ್ರೆ ನೌಕಾಪಡೆ ಸಹ ಬೇರೆ ಬೇರೆ ಕಡೆ ಪಾಕಿಸ್ತಾನದಿಂದ ಆಕ್ರಮಣ ಆದ್ರೆ ನೌಕಾಪಡೆ ಸಹ ಅವರನ್ನ ಎದುರಿಸಲಿಕ್ಕೆ ಸುಸಜ್ಜಿತವಾಗಿತ್ತು. ಅದಕ್ಕೆ ಆಪರೇಷನ್ ತಲ್ವಾರ್ ಅಂತ ಹೆಸರನ್ನ ಇಟ್ಟಿದ್ರು. ಈ ರೀತಿ ಯುದ್ಧದ ಸಮಯದಲ್ಲಿ ಭಾರತ ಸೈನ್ಯ ಆ ತಂತ್ರಜ್ಞಾನದ ವಿಷಯವನ್ನು ಬಳಕೆ ಮಾಡ್ಕೊಳ್ತು, ವಿದೇಶಗಳಾಗ ಇಸ್ರೇಲಿನ ನೆರವನ್ನ ಪಡ್ಕೊಳ್ತು, ತನ್ನ ಸ್ವಸಾಮರ್ಥ್ಯವನ್ನು ಸಹ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ಅತ್ಯಂತ ಸಮರ್ಥವಾಗಿ ಯುದ್ಧದಲ್ಲಿ ಗೆಲುವನ್ನ ಸಾಧಿಸುವಲ್ಲಿ ಯಶಸ್ವಿಯಾಯಿತು ನಮ್ಮ ಸೈನ್ಯ. ಸರ್, ಹಾಗಿದ್ರೆ ಇದು ಒಟ್ಟು ಎಷ್ಟು ದಿನಗಳ ಕಾಲ ಯುದ್ಧ ನಡೆಯಿತು? ಆ ಸಂದರ್ಭದಲ್ಲಿ ಸೈನಿಕರಿಗೆ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡೋದಾಗಿರ್ಬೋದು. ತದನಂತರ ಯುದ್ಧ ಮುಗಿದ ನಂತರ ಒಂದು ಜಯದ ವಾತಾವರಣ, ಸಂಭ್ರಮದ ವಾತಾವರಣ ಆ ಸಮಯದಲ್ಲಿ ಹೇಗಿತ್ತು ಸರ್? ಸುಮಾರು 70 ದಿನಗಳಕ್ಕೂ ಹೆಚ್ಚು ಕಾಲ ನಡೀತು. ಆ ಸಂದರ್ಭದಲ್ಲಿ ನಾವು ಬೋಫೋರ್ಸ್ ಏನೊಂದು ಗನ್ಗಳಿತ್ತು ಅದನ್ನು ಸಹ ನಾವು ಉಪಯೋಗಿಸ್ಕೊಂಡ್ವಿ. ಯುದ್ಧಕ್ಕೆ ಇಡೀ ದೇಶದಿಂದ ಸಹ ಅದ್ರ ಜೊತೆಗೆ ಅನಿವಾಸಿ ಭಾರತೀಯರು ಸಹ ಯುದ್ಧದ ಖರ್ಚಿಗೆ, ಸೈನ್ಯದ ಖರ್ಚಿಗೆ ಸ್ವಯಂ ಪ್ರೇರಿತರಾಗಿ ಹಣವನ್ನ ಕೊಟ್ರು, ವಸ್ತುಗಳನ್ನ ಕಳಿಸ್ಕೊಟ್ರು. ಸರ್ಕಾರವು ಸಹ ಬೇಕಿರುವಂತಹ ಕೆಲವೊಂದು ಅವಶ್ಯಕ ಯುದ್ಧಕ್ಕೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕೆಲವು ಉಪಕರಣಗಳನ್ನ ಯಾವುದೇ ಏನದು ಒಂದು ಪ್ರೊಸೀಜರ್ ಇದೆಲ್ಲದನ್ನ ಬದಿಗಿಟ್ಟು ತಕ್ಷಣ ಇದನ್ನ ಬಳಸ್ಕೊಳ್ಬೇಕು, ಯುದ್ಧಕ್ಕೆ ಬೇಕಾಗಿರುವಂತ ವಸ್ತುಗಳು ಅಂತ ಹೇಳಿ ಅದನ್ನೆಲ್ಲ ಪಡ್ಕೊಂಡು ತನ್ನ ಬದ್ಧತೆಯನ್ನ ಪ್ರದರ್ಶಿಸಿತು. ಅದರ ಜೊತೆಗೆ ನಮ್ಮ ಸೈನಿಕರು ಸಹ ಅತ್ಯಂತ ಕಷ್ಟಕರ ಚಾಲೆಂಜಿಂಗ್ ಸಿಚುಯೇಷನ್ ಅಂತ ಇದೆ, ಅತ್ಯಂತ ಸ್ಪರ್ಧಾತ್ಮಕವಾದ ವಾತಾವರಣದಲ್ಲಿ ಯುದ್ಧವನ್ನ ಮಾಡಿದ್ರು. ಯುದ್ಧದಲ್ಲಿ ಜಯಗೊಂಡಂತ ಸಂದರ್ಭ ಆಗಿರ್ಬೋದು ಸರ್, ಆ ಸಂದರ್ಭದಲ್ಲಿ ದೇಶದಲ್ಲಾದಂತಹ ಸಂಭ್ರಮ ಆಗಿರ್ಬೋದು ಹೇಗಿತ್ತು? ಯುದ್ಧ ನಡೀತಿರ್ಬೇಕಾದ್ರೆ ದೇಶದಲ್ಲಿ ಅತ್ಯಂತ ಸಂಭ್ರಮದ ವಾತಾವರಣ ಇತ್ತು. ಸೈನ್ಯವನ್ನ ಹುರಿದುಂಬಿಸ್ತಾ ಇದ್ರು, ಹಲವಾರು ರೀತಿಯಲ್ಲಿ ಯುದ್ಧಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಎಲ್ಲಾ ಕಡೆ ಸೈನಿಕರಿಗೆ ಮನೋಸ್ಥೈರ್ಯ, ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಯುದ್ಧವನ್ನ ಗೆದ್ದ ಮೇಲಂತೂ ಎಲ್ಲ ಕಡೆ ನಮ್ಮಲ್ಲಿ ವಿಜಯದ ಆಚರಣೆ ಆಯ್ತು. ಎಲ್ಲ ಸೈನ್ಯದಲ್ಲಿ ಈ ಯುದ್ಧದಲ್ಲಿ ಗತಿಸಿದಂತವ್ರು ಅವರಿಗೆ ಸಾಕಷ್ಟು ಸಹಾಯವನ್ನ ಸರ್ಕಾರವೂ ಮಾಡ್ತು. ಆಯಾ ಊರಿನಲ್ಲಿ ಯಾವ್ಯಾವ ಊರಿನವರಾಗಿದ್ರು ಅವರು, ಆಯಾ ಊರಿನಲ್ಲಿ ಸಂಘಟನೆಗಳು ಬೇರೆ ಬೇರೆಯವರೆಲ್ಲ ಅವ್ರಿಗೆ ಸನ್ಮಾನವನ್ನ ಅವ್ರ ಕುಟುಂಬಕ್ಕೆ ಮಾಡಿದ್ರು. ಅವ್ರ ಕುಟುಂಬಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸಹಾಯವನ್ನು ಸಹ ಮಾಡಿದ್ರು. ಎಲ್ಲ ಕಡೆ ಯುದ್ಧದಲ್ಲಿ ಗೆದ್ದು ಬಂದ ವೀರ ಮರಣವನ್ನು ಅಪ್ಪಿದಂತಹ ಕುಟುಂಬಗಳ ಸದಸ್ಯರಿಗೆ ಸನ್ಮಾನಗಳನ್ನು ಮಾಡಿದ್ರು. ಯುದ್ಧದಲ್ಲಿ ಗೆದ್ದು ವಾಪಸ್ ಬಂದಂತ ಸೈನಿಕರಿಗೆ ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಸನ್ಮಾನವನ್ನ ಮಾಡಿತು. ಈ ರೀತಿ ಎಲ್ಲ ರೀತಿಯಲ್ಲಿ ಯುದ್ಧ ನಡಿಬೇಕಾದ್ರೂ ಅವರಿಗೆ ಪ್ರೋತ್ಸಾಹವನ್ನು ತುಂಬಿ ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಿದ ಎಲ್ಲ ರೀತಿಯ ಪ್ರಯತ್ನ ಆಯ್ತು. ಯುದ್ಧ ಗೆದ್ದ ಮೇಲೂ ಸಹ ಅವರ ಜೊತೆ ದೇಶ ಮತ್ತೆ ಜನತೆ, ಸಮಾಜ ಅವ್ರ ಜೊತೆ ನಿಂತ್ಕೊಳ್ತು.
ಸರ್ ಹಾಗೆಯೇ ಯುದ್ಧದಲ್ಲಿ ಜಯ ಗಳಿಸಿದ್ದು ಯುದ್ಧದ ಸಂಭ್ರಮದ ಜೊತೆಗೆ ಬಹಳಷ್ಟು ಯೋಧರುಗಳು ಆ ಯುದ್ಧದಲ್ಲಿ ವೀರಮರಣವನ್ನ ಹೊಂತಾರೆ ಸರ್. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣವನ್ನ ಹೊಂದಿದಂತಹ ಪ್ರಮುಖ ಯೋಧರುಗಳಾಗಿರ್ಬೋದು, ಅವ್ರುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್. ಈ ಯುದ್ಧದಲ್ಲಿ ಒಟ್ಟು 527 ಜನ ಸೈನಿಕರು ಭಾರತದ ಸೈನ್ಯದಿಂದ ವೀರಮರಣವನ್ನ ಅಪ್ಪಿದ್ರು. ಅದರಲ್ಲಿ ಪರಮವೀರ ಚಕ್ರವನ್ನು ಪಡ್ಕೊಂಡಂತ ವಿಕ್ರಮ್ ಬಾತ್ರಾ, ಮನೋಜ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಇವರು ಮುಖ್ಯರಾದಂತರು. ಅದೇ ರೀತಿಯಲ್ಲಿ ಕ್ಯಾಪ್ಟನ್ ಅನುಜ್ ನಾಯರ್, ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಕ್ಯಾಪ್ಟನ್ ಹನೀಫುದ್ದೀನ್, ಮತ್ತೆ ಮೇಜರ್ ಮರಿಯಪ್ಪನ್ ಸರವಣನ್, ಮತ್ತೆ ಕ್ಯಾಪ್ಟನ್ ಜಿಂಬು ಗೊಗೋಯಿ ಇವರು ಪ್ರಮುಖರಾದಂತವ್ರು. ಒಟ್ಟು 527 ಜನ ಇದರಲ್ಲಿ ವೀರಮರಣವನ್ನು ಅಪ್ಪಿದ್ರು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವ್ರ ಬಗ್ಗೆ ಏನೊಂದು ಪದಕಗಳು ಮತ್ತೆ ಪರಮವೀರ ಪ್ರಶಸ್ತಿಗಳು ಬಂತು. ಅದರ ಜೊತೆಯಲ್ಲಿ ಅಂಡಮಾನ್ ನಿಕೋಬಾರ್ ನಲ್ಲಿ ಇರುವಂತಹ ನೂರಾರು ದ್ವೀಪಗಳಿದೆ. ಅದರಲ್ಲಿ ಕೆಲವೊಂದು ದ್ವೀಪಗಳಿಗೆ ಈ ಹುತಾತ್ಮರಾದ ಪರಮವೀರ ಚಕ್ರವನ್ನು ಪಡೆದಂತ ಸೌರಭ್ ಕಾಲಿಯಾ ಇರ್ಬೋದು, ಅದೇ ರೀತಿಯಲ್ಲಿ ವಿಕ್ರಮ್ ಬಾತ್ರಾ ಇರ್ಬೋದು, ಮನೋಜ್ ಪಾಂಡೆ ಇವರ ಹೆಸರಂತಹ ದ್ವೀಪಗಳಿಗೆ ಈಗ 2024ನೇ ಇಸ್ವಿಯಲ್ಲಿ ಇಟ್ಟಿದ್ದಾರೆ. ಸರ್ ಹಾಗಿದ್ರೆ ಈಗ ಯುದ್ಧ ಮುಗಿದು ಅದನ್ನು ಯುದ್ಧದಲ್ಲಿ ಜಯ ಗಳಿಸಿ ಹತ್ತಿರ 30 ವರ್ಷ ಆಗ್ಲಿಕ್ಕೆ ಬಂತು. ಆದರೂ ಕೂಡ ಕಾರ್ಗಿಲ್ ವಿಜಯ ಅನ್ನೋದಾಗಿರ್ಬೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸರ್. ಅದಕ್ಕೆ ಅದರದೇ ಆದಂಥ ಗೌರವವನ್ನು ನಾವು ಇಂದಿಗೂ ಕೊಡ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಈ ಕಾರ್ಗಿಲ್ ವಿಜಯ ದಿನದ ಮಹತ್ವ ಆಗಿರ್ಬೋದು, ಅಲ್ಲಿ ತಮ್ಮ ಬಲಿದಾನವನ್ನು ಕಂಡಂತಹ ಯೋಧರಾಗಿರ್ಬೋದು, ಇಂದಿಗೂ ಸಹ ಆ ಪ್ರದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿರುವಂಥ ಸೈನಿಕರುಗಳಿಗೆ ಒಂದು ಗೌರವವನ್ನು ಸಲ್ಲಿಸೋದಾಗಿರ್ಬೋದು, ಇದೆಲ್ಲ ನಮ್ಮ ಯುವಕರಲ್ಲಿ ಅಗತ್ಯವಾದ ಒಂದು ವಿಷಯ ಆಗಿದೆ ಸರ್. ಈ ವಿಷಯ ಅಂತ ಹೇಳ್ಬೇಕಂದ್ರೆ ಕಾರ್ಗಿಲ್ ಯುದ್ಧಕ್ಕೆ ಒಟ್ಟು 2 ಲಕ್ಷ ಜನ ಸೈನಿಕರನ್ನ ಸಿದ್ಧಗೊಳಿಸಲಾಯಿತು ಯುದ್ಧಕ್ಕೆ. ಅವರು ಯಾವ ಸಂದರ್ಭದಲ್ಲಾದ್ರೂ ರಣಾಂಗಣಕ್ಕೆ ಯುದ್ಧ ಭೂಮಿಗೆ ಹೋಗ್ಬೇಕು ಅಂತ. ಅಂದ್ರೆ ಕಾರ್ಗಿಲಿನ ಯುದ್ಧ ಎಷ್ಟು ಮಹತ್ವದ್ದು ಅನ್ನೋದು ಇದರಿಂದ ಗೊತ್ತಾಗ್ತದೆ. 2 ಲಕ್ಷ ಜನ ಸೈನಿಕರನ್ನೇ ಇದಕ್ಕೆ ಸಜ್ಜುಗೊಳಿಸಲಾಗಿತ್ತು. ಅಂದ್ರೆ ಒಂದು ದೇಶದ ಗಡಿಯ ಸಾರ್ವಭೌಮತೆಯನ್ನ ಕಾಪಾಡ್ಲಿಕ್ಕೆ ಏನದು ಸೈನ್ಯ ಅತ್ಯಂತ ಮುಖ್ಯ. ಅದೇ ರೀತಿ ಆ ಸೈನ್ಯವನ್ನ ನಾವು ಗೌರವಿಸುವಂಥದ್ದು, ಸೈನಿಕರನ್ನ ಗೌರವಿಸುವಂಥದ್ದು, ಸೈನ್ಯಕ್ಕೆ ಸೇರ್ಕೊಳ್ಳಕ್ಕೆ ಸಮಾಜದ ನಮ್ಮಲ್ಲಿ ಏನೊಂದು ನವ ಯುವಕರಿದ್ದಾರೆ ಅವರಿಗೆ ಪ್ರೇರಣೆಯನ್ನ ಕೊಡುವಂಥದ್ದು, ಸೈನಿಕರಿಗೆ ಎಲ್ಲಾ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥದ್ದು, ದೇಶ ಮತ್ತೆ ಸಮಾಜ ಜನತೆ, ಈ ದೇಶದ ಜನತೆ ಸೈನ್ಯದ ಜೊತೆಯಲ್ಲಿ ಇದೆ ಅಂತದ್ದು, ಮತ್ತೆ ಸೈನ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲದಂತೆ ನೋಡಿಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾದದ್ದು. ನಾವು ಸ್ವತಂತ್ರಗೊಂಡ ಮೇಲೆ 4 ಯುದ್ಧಗಳನ್ನ ನಾವು ಎದುರಿಸಿದ್ದೇವೆ. ಮೊದಲನೇದು ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಸ್ವತಂತ್ರ ಬಂದ ಹೊಸ್ತಿಲ್ನಲ್ಲೇ ಆದಂತದ್ದು. ನಂತರ ಚೀನಾ ಜೊತೆ ಆದಂತ ಯುದ್ಧ, ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಿಗಳಾಗಿದ್ದಾಗ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಆಗಿದಂತ ಈ ಕಾರ್ಗಿಲ್ ಯುದ್ಧ. ಈ ಎಲ್ಲಾ ಯುದ್ಧಗಳಲ್ಲಿ ನಮ್ಮ ಸೈನ್ಯ ಅತ್ಯಂತ ಶೌರ್ಯ ಪರಾಕ್ರಮಗಳನ್ನ ಪ್ರದರ್ಶಿಸಿದೆ. ಮೊದಲೇ ವರ್ಷಗಳಲ್ಲಿ ಅಂದ್ರೆ ಚೀನಾ ಯುದ್ಧ ತನಕ ನಮ್ಮ ಸೈನ್ಯದಲ್ಲಿ ಸರಿಯಾದ ಶಸ್ತ್ರಾಸ್ತ್ರಗಳಾಗ್ಲಿ, ಆ ಸೈನಿಕರಿಗೆ ಬೇಕಾಗಿರುವಂತ ವ್ಯವಸ್ಥೆ ಆಗ್ಲಿ ಸರಿಯಾಗಿ ಇರ್ಲಿಲ್ಲ. ಸರಿಯಾಗಿ ಹಿಮಾಲಯದ ತಪ್ಪಲಿನಲ್ಲಿ ಆ ಮಂಜುಗಡ್ಡೆ ಮೇಲೆ ನಡಿಲಿಕ್ಕೆ ಬೇಕಾಗಿರುವಂತ ಶೂಗಳಾಗ್ಲಿ ಇರ್ಲಿಲ್ಲ, ಗ್ಲೌಸ್ಗಳಾಗ್ಲಿ ಇರ್ಲಿಲ್ಲ, ಸರಿಯಾದ ಪಿಸ್ತೂಲ್ಗಳು ಇರ್ಲಿಲ್ಲ. ಎಲ್ಲಾ ಸಂದರ್ಭದಲ್ಲೂ ನಾವು ನಮ್ಮ ಸೈನಿಕರು ಅತ್ಯಂತ ಶ್ರದ್ಧೆಯಿಂದ, ಮಾತೃಭೂಮಿಯ ಒಂದು ಪ್ರೀತಿಯಿಂದ, ಗೌರವದಿಂದ ಯುದ್ಧವನ್ನ ಮಾಡಿದ್ದಾರೆ. ಸಾಕಷ್ಟು ನಮ್ಮ ವಿರೋಧಿ ದೇಶದ ಸೈನಿಕರನ್ನ ಮಣ್ಣು ಮುಗಿಸಿದ್ದಾರೆ, ಅವರನ್ನ ಯುದ್ಧದಲ್ಲಿ ಸಂಹಾರ ಮಾಡಿದ್ದಾರೆ. ಇದಕ್ಕೆ ನೈತಿಕ ಬೆಂಬಲವನ್ನ ಜನತೆ ಕೊಡ್ಕೊಂಡು ಬಂದಿದೆ. ಈಗಂತೂ ಸರ್ಕಾರಗಳು ಸಾಕಷ್ಟು ಎಲ್ಲ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನ, ರೆಡಾರ್ ವ್ಯವಸ್ಥೆಯನ್ನ, GPS ವ್ಯವಸ್ಥೆಯನ್ನ, ಮತ್ತೆ ಬೇಕಾಗಿರುವಂತ ಮಿಸೈಲ್ಗಳು, ಜಲಾಂತರ್ಗಾಮಿಗಳು, ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ತಂದು ಸೈನ್ಯವನ್ನ, ಶಸ್ತ್ರಾಗಾರವನ್ನ ಸದೃಢಗೊಳಿಸ್ತಾ ಇದೆ. ಅದೇ ರೀತಿಯಲ್ಲಿ ಸೈನ್ಯದ ಬಗ್ಗೆ ಗೌರವ ಸಹ ಜಾಸ್ತಿ ಆಗ್ತಾ ಇದೆ. ಜನತೆ ಯಾವತ್ತು ನಮ್ಮ ದೇಶದ ಅಖಂಡತೆ, ಸಾರ್ವಭೌಮತೆಯನ್ನ ಕಾಪಾಡ್ಲಿಕ್ಕೆ ಸೈನ್ಯ ಅತ್ಯಂತ ಮುಖ್ಯ ಅನ್ನೋದು ತಿಳ್ಕೋಬೇಕು. ಸೈನಿಕರು ಅಂದ್ರೆ ಕೇವಲ ಸಂಬಳಕ್ಕೋಸ್ಕರ, ಅವರು ಜೀವಮಾನಕ್ಕೋಸ್ಕರ, ಜೀವನ ನಡೆಸಕ್ಕೋಸ್ಕರ ಸಂಬಳಕ್ಕೆ ಸೈನ್ಯವನ್ನು ಸೇರುತ್ತಾರೆ ಅನ್ನೋ ಭಾವನೆ ಯಾವ ಪ್ರಜೆಯೂ ಸಹ ಇಟ್ಕೋಬಾರ್ದು. ಸೈನ್ಯಕ್ಕೆ ಸೇರುವಂತದ್ದು ಒಂದು ದೇಶ ಪ್ರೇಮದ ಅತ್ಯಂತ ಪ್ರಮುಖ ಘಟ್ಟ, ಅತ್ಯಂತ ಎತ್ತರದ ಘಟ್ಟ. ಸೈನ್ಯಕ್ಕೆ ಸೇರಿ ಸೈನ್ಯದ ಮೂಲಕ ದೇಶ ಸೇವೆಯನ್ನ ಮಾಡುವಂಥದ್ದು, ದೇಶದ ಗಡಿಗಳನ್ನ ಸುರಕ್ಷಿತವಾಗಿ ಇಡುವಂಥದ್ದು, ವಿದೇಶದವರು ನಮ್ಮ ದೇಶಕ್ಕೆ ಬರದಂತ ರೀತಿಯಲ್ಲಿ ನಮ್ಮ ಜನತೆಯ ಮತ್ತು ಭೂಪ್ರದೇಶವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಸೈನ್ಯ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಮಾಡುತ್ತೆ. ಸಿಯಾಚಿನ್ ನಲ್ಲಿ -40 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅಲ್ಲಿಗೆ ಒಂದು ಊಟವನ್ನ ಕಳಿಸ್ಲಿಕ್ಕೆ ಸಹ ಆಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಗಡಿ ಕಾಯೋದು ಅಂತಂದ್ರೆ ಅದೇನು ಸುಲಭದ ವಿಷಯ ಅಲ್ಲ. ಕೇವಲ ಸಂಬಳವನ್ನ ಕೊಟ್ಟಿದ್ದಕ್ಕೆ, ಅವ್ರಿಗೆ ಯೂನಿಫಾರ್ಮ್, ಶಸ್ತ್ರಗಳನ್ನ ಕೊಟ್ಟಿದ್ದಕ್ಕೆ
ಅವ್ರಿಗೆ ಮುಂದೆ ಪೆನ್ಷನ್ ಕೊಡೋದಕ್ಕೋಸ್ಕರ ಸೈನ್ಯಕ್ಕೆ ಬರ್ತಾರೆ ಅನ್ನೋದು ಅತ್ಯಂತ ತಪ್ಪು ಕಲ್ಪನೆ. ಅದು ಹೆಚ್ಚಿನ ಜನರಲ್ಲಿ ಏನು ಆತರ ಇಲ್ಲ. ಅತ್ಯಂತ ಹೆಚ್ಚಿನ ಜನ ಸೈನ್ಯದ ಬಗ್ಗೆ ತುಂಬಾ ಗೌರವವಾದ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಸೈನ್ಯವು ಸಹ ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ಗಡಿಗಳನ್ನ ಕಾದಿದೆ, ನಮ್ಮ ದೇಶದ ಭೂ ಪ್ರದೇಶಗಳನ್ನ ಕಾದ್ಕೊಂಡು ಬಂದಿದೆ. ಇದು ಇದೇ ರೀತಿ ಮುಂದುವರಿಬೇಕು. ಸೈನ್ಯದ ಮೂಲಕ ನಮ್ಮ ದೇಶದ ಅಖಂಡತೆ, ಸಾರ್ವಭೌಮತೆಯನ್ನ ಕಾಪಾಡೋದು ಒಂದಾದ್ರೆ, ದೇಶದೊಳಗಿರುವಂತ ಪ್ರಜೆಗಳು ದೇಶಭಕ್ತಿಯನ್ನ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ದೇಶ ಮುನ್ನಡೆಸಬೇಕು, ದೇಶ ಮುಂದೆ ಬರಬೇಕು, ದೇಶ ಪ್ರಗತಿಯ ಪಥಕ್ಕೆ ಹೋಗ್ಬೇಕು. ಅದಕ್ಕೆ ನನ್ನ ಕೊಡುಗೆಯೂ ಇದೆ. ನಾನೊಬ್ಬ ಸೈನಿಕನಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ನಾನು ಸೈನ್ಯಕ್ಕೆ ಸೇರಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ನನಗೆ ಯಾವ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ದೇಶದ ಪ್ರಗತಿಗೆ ನನ್ನ ಕೊಡುಗೆಯನ್ನು ಕೊಡ್ತೇನೆ ಅನ್ನೋ ಭಾವನೆಯನ್ನು ತಾಳ್ಬೇಕು ಅಂತ ನನ್ನ ಅಭಿಪ್ರಾಯ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನ ದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್, ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ, ಒಟ್ಟಾರೆಯಾಗಿ ದೇಶದ ಜನತೆಗೆ ಈ ಸೈನ್ಯದ ಮಹತ್ವ ಆಗಿರ್ಬೋದು, ಸೈನ್ಯ ವೃತ್ತಿಯ ಒಂದು ಕರ್ತವ್ಯದ ಮಹತ್ವ ಆಗಿರ್ಬೋದು, ಇದ್ರ ಕುರಿತು ನಮ್ಮ ಕೇಳುಗರಿಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಎರಡು ವಿಷಯನ ಇದ್ರಲ್ಲಿ ಹೇಳಕ್ ಮೊದಲು ನಾನು ಮುಂದಾಗ್ತೇನೆ. ಒಂದನೇ ವಿಷಯ ಏನಂತಂದ್ರೆ, ಮೊದಲ ಭಾರತ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ 1947ನೇ ಇಸ್ವಿ ಆಗಸ್ಟ್ 14 ಮಧ್ಯರಾತ್ರಿ ಬಂತು. ಅವಾಗ ನಮ್ಮದೇ ಅಂತ ಸೈನ್ಯ ಆಗಲಿ ಅಥವಾ ನಮ್ಮದೇ ಆದಂತ ಒಂದು ಭದ್ರತೆಯ ವ್ಯವಸ್ಥೆ ಆಗ್ಲಿ ಯಾವ್ದು ಇರ್ಲಿಲ್ಲ. ಎಲ್ಲದೂ ಬ್ರಿಟಿಷರು ನಿಯಂತ್ರಣ ಮಾಡ್ತಿದ್ರು. ಅದಕ್ಕೆ ಮುಂಚೆ ಹಲವಾರು ಕಡೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಇದ್ರು. ಅದಕ್ಕೆ ಮುಂಚೆ ವಿದೇಶಿ ಆಕ್ರಮಣಕಾರರು ಮಧ್ಯಕಾಲ ಯುಗದಲ್ಲಿ ಏನು ಗಜನಿ ಮೊಹಮ್ಮದ್, ಗೋರಿ ಮೊಹಮ್ಮದ್, ಆ ಸಂದರ್ಭದಲ್ಲಿ ನಮ್ಮ ರಾಜ ಮಹಾರಾಜರು ಅವರ ಸೈನ್ಯ ಪ್ರತಿರೋಧವನ್ನು ಒಡ್ಡಿ ಯುದ್ಧಗಳನ್ನ ಮಾಡಿ ತಮ್ಮ ಸಂಸ್ಥಾನಗಳ ರಕ್ಷಣೆಯನ್ನ ಮಾಡ್ಕೊಂಡ್ರು. ಈ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು, ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಕ್ರಾಂತಿಕಾರಿಗಳು, ಅವರು ಸಹ ಯುದ್ಧವನ್ನ ಮಾಡಿದ್ರು, ಯುದ್ಧಗಳನ್ನ ಹಾಗೆ ಸಜ್ಜತೆಯನ್ನ ಮಾಡಿದ್ರು, ಸೈನ್ಯಗಳನ್ನು ಸಹ ವಿದೇಶದಲ್ಲಿ ಕಟ್ಟಿದ್ರು. ಅಮೆರಿಕದಲ್ಲಿ ಗದರ್ ಸೈನ್ಯವನ್ನ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಆಕಾರದ ಅನಿವಾಸಿ ಭಾರತೀಯರ ಕಟ್ಟಿ ಭಾರತಕ್ಕೆ ಕಳಿಸಿ ಯುದ್ಧವನ್ನ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡುವಂತ ದೊಡ್ಡ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದು ಸಫಲ ಆಗೋದಿಲ್ಲ. ಅದೇ ರೀತಿಯಲ್ಲಿ ಟೋಕಿಯೋದಲ್ಲಿ ಭಾರತ ರಾಷ್ಟ್ರೀಯ ಸೈನ್ಯವನ್ನ ರಾಜ್ ಬಿಹಾರಿ ಬೋಸ್ ಅವರು ಕಟ್ಟಿ ಅದನ್ನ ಸುಭಾಷ್ ಚಂದ್ರ ಬೋಸರಿಗೆ ನೇತೃತ್ವವನ್ನ ವರ್ಗಾಯಿಸಿ, ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್ ಅಲ್ಲಿ ಆ ಸೈನ್ಯವನ್ನ ಬಲಪಡಿಸಿ ಸಿಂಗಪೂರ್ದಿಂದ ಭಾರತದ ಮಣಿಪುರಕ್ಕಿರುವ 4,000 ಕಿಲೋಮೀಟರ್ ದೂರದ ದುರ್ಗಮವಾದ ಮುಗಿಲು ಮುಟ್ಟುವ ಅಭೇದ್ಯವಾದ ಅರಣ್ಯ ಮತ್ತೆ ಪರ್ವತಗಳು, ಸಮುದ್ರ, ಮರುಭೂಮಿ, ಭಾರತದ ಅತಿ ದೊಡ್ಡ ನದಿ, ಉದ್ದ, ಅಗಲ ಮತ್ತೆ ನೀರಿನ ಲಭ್ಯತೆ ಮೇಲೆ ಬ್ರಹ್ಮಪುತ್ರ ನದಿಯಕ್ಕಿಂತ ದೊಡ್ಡದಾಗಿರುವಂತ ಬರ್ಮಾದ ಇರಾವತಿ, ಚಾಂದ್ವಿನ್, ಸಾಲ್ವಿನ್ ನದಿಗಳನ್ನು ದಾಟ್ಕೊಂಡು ಮುಂದೆ ಯುದ್ಧಗಳನ್ನ ಮಾಡಿ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವ್ರ ಬಗ್ಗೆ ಯಾವ ಗೌರವವನ್ನ ಇಟ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಅದೇ ಗೌರವವನ್ನ ಸ್ವತಂತ್ರ ಭಾರತದಲ್ಲಿ ನಮ್ಮ ಗಡಿಗಳನ್ನ ಕಾಯ್ತಿರುವಂತ, ನಮ್ಮ ಭಾರತದ ಅಖಂಡತೆ ಮತ್ತೆ ಸಾರ್ವಭೌಮತೆಯನ್ನ ನಿರಂತರವಾಗಿ ಕಾಯ್ತಿರುವಂತ ಸೈನ್ಯ ಏನಿದೆ, ಆ ಸೈನ್ಯದ ಬಗ್ಗೆಯೂ ನಾವು ಅದೇ ರೀತಿಯ ಗೌರವವನ್ನ ಇಟ್ಕೋಬೇಕು. ಅಂದು ಅವರು ಸಂಬಳ ಇಲ್ಲದೆ, ಸಾರಿಗೆ ಇಲ್ಲದೆ, ವೇತನ ಇಲ್ಲದೆ, ಯಾವುದೇ ಒಂದು ಸೌಲಭ್ಯ ಇಲ್ಲದೆ ಭಾರತದ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಯುದ್ಧಗಳನ್ನ ಮಾಡಿದ್ರು, ಕ್ರಾಂತಿಗಳನ್ನ ಮಾಡಿದ್ರು. ಇವತ್ತು ಈ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಂತ ಸೈನ್ಯ ಸುಸಜ್ಜಿತವಾಗಿ ಭಾರತದ ಸಮಗ್ರತೆ, ಅಖಂಡತೆಯನ್ನ ಕಾಪಾಡಿಕೊಂಡು ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಅತ್ಯಂತ ಯಶಸ್ವಿ ಪಾತ್ರವನ್ನ ನಿಭಾಯಿಸ್ಕೊಂಡು ಬಂದಿದೆ. ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ, ಅಧಿಕಾರಿಗಳ ಬಗ್ಗೆ ನಾವು ಅದೇ ಗೌರವವನ್ನ ಇಟ್ಕೋಬೇಕು. ಅವರಿಗೆ ಹುರಿದುಂಬಿಸುವಂತ ಕೆಲಸ ಆಗಬೇಕು. ನಮ್ಮೂರಲ್ಲಿ ಯಾರು ಸೈನ್ಯಕ್ಕೆ ಸೇರಿದವರು ಇದ್ರೆ ಅವರು ಬಂದಾಗ ಅವ್ರ ಜೊತೆ ನಾವು ಉಭಯ ಕುಶಲೋಪರಿ ಮಾಡಿ, ಅವ್ರಿಗೆ ಒಳ್ಳೆಯ ಮಾತನ್ನಾಡಿ, ಅವ್ರಿಗೆ ಸ್ಫೂರ್ತಿಯನ್ನು ತುಂಬಬೇಕು. ನಮ್ಮ ಊರಿನವರು ಸೈನ್ಯಕ್ಕೆ ಸೇರಿದ್ದಾರೆ, ಅಲ್ಲಿ ಬ್ರಿಗೇಡಿಯರ್ ಆಗಿದ್ದಾರೆ, ಸೈನಿಕರಾಗಿದ್ದಾರೆ, ಅಥವಾ ಕ್ಯಾಪ್ಟನ್ ಆಗಿದ್ದಾರೆ, ಇನ್ನೊಂದು ಹವಲ್ದಾರ್ ಆಗಿದ್ದಾರೆ, ಯಾವುದೇ ಹುದ್ದೆಯಲ್ಲಿ ಇರ್ಲಿ, ದೇಶದ ರಕ್ಷಣೆ ಮಾಡುವಂತ ನಮಗೆ ಸುಖ ನಿದ್ರೆಯನ್ನ ಕೊಡ್ಲಿಕ್ಕೆ ಅವರು ಆ ಗಡಿಯಲ್ಲಿ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಊರಿನಲ್ಲಿ ಯಾರು ಇಲ್ಲ ಅಂದ್ರೆ ಪಕ್ಕದ ಊರಿನಲ್ಲಿ ಸೇರಿರ್ಬೋದು ಸೈನ್ಯಕ್ಕೆ, ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಅವರು ಊರಿಗೆ ಬಂದಾಗ ಅವರನ್ನ ಭೇಟಿ ಮಾಡಿ ಅವರಿಗೆ ಹೆಮ್ಮೆಯಿಂದ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ತನ್ಮೂಲಕ ಸೈನ್ಯಕ್ಕೆ ಆತ್ಮಸ್ಥೈರ್ಯವನ್ನ ನಾವು ಪ್ರಜೆಗಳಾಗಿ ತುಂಬಬೇಕು. ಆ ಕೆಲಸವನ್ನ ನಿಮ್ಮ ಎಲ್ಲ ಕೇಳುಗರು, ನಿಮ್ಮ ಸಮುದಾಯ ರೇಡಿಯೋ ಕೇಂದ್ರದ ಎಲ್ಲ ಕೇಳುಗರು, ನಿಮ್ಮ ಊರಿನ ಜನತೆ ಮಾಡಬೇಕು. ತನ್ಮೂಲಕ ದೇಶಭಕ್ತಿಯ ಭಾವನೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಬಹಳ ಸಂತೋಷ ಸರ್. ಇಷ್ಟೊತ್ತು ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಅಲ್ಲಿ ಯುದ್ಧ ಶುರುವಾಗಲಿಕ್ಕೆ ಆದಂಥ ಕಾರಣಗಳಾಗಿರ್ಬೋದು, ಪಾಕಿಸ್ತಾನದ ಸೈನಿಕರು ಆ ಪ್ರದೇಶದ ಮೂಲಕ
ಭಾರತದ ಕಾಶ್ಮೀರ ಪ್ರದೇಶಕ್ಕೆ ಬಂದಂತಹ ಸಂದರ್ಭ ಆಗಿರ್ಬೋದು, ತತ್ಕ್ಷಣದಲ್ಲಿ ಯುದ್ಧಕ್ಕೆ ನಮ್ಮ ಭಾರತೀಯ ಸೈನಿಕರು ಸಿದ್ಧಾಗಿ ಯಾವ ರೀತಿಯಾದಂಥ ಯುದ್ಧವನ್ನು ಆರಂಭ ಆಗುತ್ತೆ ಆ ಪ್ರದೇಶದಲ್ಲಿ, ಮತ್ತು ಸೈನಿಕರು ಯುದ್ಧ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಎದುರಾದಂಥ ಭೌಗೋಳಿಕ ಹಾಗೂ ಹವಾಮಾನ ಸವಾಲುಗಳಾಗಿರ್ಬೋದು, ಇರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿ ಸೈನ್ಯ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಜಯವನ್ನು ಗಳಿಸ್ತು, ಆ ಯುದ್ಧದಲ್ಲಿ ದೇಶಕ್ಕಾಗಿ ಯಾರ್ಯಾರೆಲ್ಲ ಪ್ರಮುಖ ಯೋಧರುಗಳು ಪ್ರಾಣತ್ಯಾಗವನ್ನು ಮಾಡಿದ್ರು, ಇಂದಿಗೂ ಕೂಡ ನಾವು ಆ ಯೋಧರುಗಳನ್ನು ಯಾವ ರೀತಿಯಲ್ಲಿ ಸ್ಮರಿಸಬೇಕು ಅನ್ನೋದು ಕುರಿತು, ಮತ್ತು ಇಂದಿನ ಯುವ ಪೀಳಿಗೆ ದೇಶ ಕಾಯುವಂಥ ಹಾಗೂ ಗಡಿ ಕಾಯುವಂಥ ಸೈನಿಕರನ್ನ ಯಾವ ರೀತಿ ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು, ಇದರಿಂದ ಅವರ ಒಂದು ದೇಶಭಕ್ತಿ ಆಗಿರ್ಬೋದು, ಒಂದು ದೇಶದ ಮೇಲಿನ ಕರ್ತವ್ಯ ನಿಷ್ಠೆ ಆಗಿರ್ಬೋದು ಯಾವ ರೀತಿಯಲ್ಲಿ ಹೆಚ್ಚುತ್ತೆ ಅನ್ನೋದು ಕುರಿತು ಬಹಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೂ ಅಷ್ಟೇ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ಜೈ ಹಿಂದ್. ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧಕ್ಕೆ ಕಾರಣ ಆಗಿರ್ಬೋದು, ಹಾಗೆಯೇ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂತಹ ವೀರ ಯೋಧರ ಮರಣ ಆಗಿರ್ಬೋದು, ಅದರ ಬಲಿದಾನ ಹಾಗೂ ತ್ಯಾಗದ ಪ್ರಾಮುಖ್ಯತೆ ಆಗಿರ್ಬೋದು, ಇಂದಿಗೂ ಕೂಡ ನಾವು ಆ ಯೋಧರನ್ನು ಯಾವ ರೀತಿಯಾದಂತಹ ಸ್ಮರಣೆ ಮುಖಾಂತರ ಸ್ಮರಿಸ್ತಾ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಕುರಿತು, ಪ್ರಸ್ತುತ ದೇಶಕ್ಕಾಗಿ ಗಡಿಯನ್ನು ಕಾಯ್ತಿರುವಂಥ ತಮ್ಮ ತ್ಯಾಗ ಹಾಗೂ ಬಲಿದಾನದ ಮುಖಾಂತರ ದೇಶವನ್ನು ಕಾಯ್ತಿರುವಂಥ ಈ ವೀರ ಯೋಧರಿಗೆ ನಾವು ಯಾವ ರೀತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋದ್ರ ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವರು ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ TN ರಾಮಕೃಷ್ಣರವರು. ಇದಾಗಿತ್ತು ಇವತ್ತಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆಯ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.